ದಿನಾಂಕ 12-4-2026 ರವಿವಾರದಂದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಶನವಾಡ ಗ್ರಾಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ಧಾರವಾಡ ಜಿಲ್ಲೆ ಹಾಗೂ ಸತೀಶ್ ಜಾರಕಿಹೊಳೆಯವರ ಅಭಿಮಾನಿ ಬಳಗ ಹಾಗೂ ವಿನೋದ್ ಅಸೂಟಿ ಅಭಿಮಾನಿ ಬಳಗ ಇವರ ಸಂಯುಕ್ತ ಆಶ್ರಯದಲ್ಲಿ 2ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮವು ಎಲ್ಲ ಸಮಾಜದ ಒಳತಿಗಾಗಿ ಎಲ್ಲ ಸಮಾಜದ ಒಗ್ಗಟ್ಟಿಗಾಗಿ ಎಂದು ಊರಿನ ಜನ ಹೇಳುತ್ತಿದ್ದಾರೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಜಗದ್ಗುರು ವಾಲ್ಮೀಕಿ ಡಾಕ್ಟರ್ ಪ್ರಸನ್ನಾನಂದ್ ರಾಜನಹಳ್ಳಿ, ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಗವಿಮಠ ನವಲಗುಂದ ಹಾಗೂ ಸ್ತ್ರೀ ವೀರ ಬಸದೇವರು ಹಿರೇಮಠ ನವಲಗುಂದ ಇವರುಗಳ ಸಾನ್ನಿಧ್ಯದಲ್ಲಿ ನಡೆಯುವುದು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಉದ್ಘಾಟಿಸುವವರು. ಮುಖ್ಯ ಅತಿಥಿಗಳಾಗಿ ನವಲಗುಂದ ಕ್ಷೇತ್ರದ ಶಾಸಕರಾದಂಥ ಎನ್ಎಚ್ ಕೊನರೆಡ್ಡಿ ಹಾಗೂ ಕೆಪಿಸಿಸಿ ಸದಸ್ಯರಾದ ವಿನೋದ್ ಅಸೂಟಿ ಹಾಗೂ ವಾಲ್ಮೀಕಿ ಸಮಾಜದ ಧಾರವಾಡ ಜಿಲ್ಲಾಧ್ಯಕ್ಷರಾದಂತಹ ಮೋಹನ್ ಗುಡ್ಸಿಲ್ಮಣಿ ಅವರು ಆಗಮಿಸುವವರು. ಈ ಕಾರ್ಯಕ್ರಮದ ಮುಖ್ಯ ಆಯೋಜಕರಾದ ವಾಲ್ಮೀಕಿ ಸಮಾಜದ ಮುಖಂಡರಾದಂಥ ಮಂಜುನಾಥ ವೀರಪ್ಪನವರನ್ನು ನಮ್ಮ ಕರಾಳ ಸತ್ಯ ವರದಿಗಾರ ನಾಗರಾಜ್ ಗೊಬ್ಬರಗುಂಪಿ ಅವರ ಜೊತೆ ಮಾತನಾಡಿ ಕಾರ್ಯಕ್ರಮದ ರೂಪುರೇಷೆ ಮತ್ತು ಸಮಾಜದ ಕಾಳಜಿಯನ್ನು ಎತ್ತಿ ತೋರಿಸಿದರು. ನಾಗರಾಜ್ ಗೊಬ್ಬರಗುಂಪಿ, ಕರಾಳ ಸತ್ಯ ನ್ಯೂಸ್, ನವಲಗುಂದ. ನವಲಗುಂದ ತಾಲೂಕಿನ ಶನವಾಡ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿದ್ದು, ಗ್ರಾಮದ ವಾಲ್ಮೀಕಿ ಮುಖಂಡರಾದ ಮಂಜುನಾಥ್ ವೀರಪ್ಪನವರು ಅವರು ಮತ್ತು ಸಾಮೂಹಿಕ ವಿವಾಹದ ಆಯೋಜಕರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಇದರ ಬಗ್ಗೆ ಅವ್ರನ್ನ ಒಂದೆರಡು ಮಾತನ್ನು ಕೇಳೋಣ. ಸರ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ವೀರಪ್ಪನವರು ಅಂತೇಳಿ. ಈಗ ಈ ವರ್ಷ ಅಂದರೆ 2026 ದಿನಾಂಕ 12-4-2026 ಬುದ್ಧ ಬಸವ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ಶನವಾಡ ಗ್ರಾಮ ಇಲ್ಲಿ ಈಗ 2ನೇ ವರ್ಷದಲ್ಲಿ ಉಚಿತ ಸಾಮೂಹಿಕ ವಿವಾಹ ಮಾಡುತ್ತಿದ್ದೇವೆ. ಅದು ನಮ್ಮ ಮುಂದಿನ ಮುಖ್ಯಮಂತ್ರಿ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಹಾಗೂ ಅವರ ನೇತೃತ್ವ ಹಾಗೂ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು ಹಾಗೂ ಎನ್ಎಚ್ ಕೋನರೆಡ್ಡಿ ಸಾಹೇಬರು ಹಾಗೂ ವಿನೋದ್ ಅಸೂಟಿಯವರ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇದು ಸತತ 2ನೇ ವರ್ಷ. ಇದರ ಉದ್ದೇಶ ಏನಪ್ಪ ಅಂತಂದರೆ, ನಾವು ಸಾರ್ವಜನಿಕರಿಗೆ ನಮ್ಮ ಕೈಲಾದ ಮಟ್ಟಿಗೆ ಏನಾದರೂ ಅಲ್ಪ ಸ್ವಲ್ಪ ಸಹಾಯ ಮಾಡಬಹುದು ಅಂತ ಅಂದ್ಕೊಂಡು ಈ ಕಾರ್ಯಕ್ರಮವನ್ನು 2ನೇ ವರ್ಷದವರೆಗೆ ಮಾಡ್ತಾ ಇದ್ದೇವೆ. ಹಾಗೂ ಇದರ ಉದ್ದೇಶ ಹಾಗೂ ಇದರ ಪ್ರಯೋಜನ ಏನು ಸಾಹೇಬ್ರ ಅಂದರೆ, ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಮುಂದಿನ ಬಾರಿ ಮುಖ್ಯಮಂತ್ರಿ ಆಗಬೇಕನ್ನೋದು ನಮ್ಮದು ಉದ್ದೇಶ ಆಗಿರೋದ್ರಿಂದ, ಹಾಗೂ ಈ ಉತ್ತರ ಕರ್ನಾಟಕ ಭಾಗದಾಗ ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕ ಅಂತ ಯಾರಾದರೂ ಇದ್ದರೆ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಇದ್ದಾರೆ. ಅದಕ್ಕೆ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕನ್ನೋದು ಒಂದು ಅಭಿಲಾಷೆಯಿಂದ ಈ ಕಾರ್ಯಕ್ರಮವನ್ನು ನಾವು 2ನೇ ಬಾರಿಗೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗೂ ಈ ಉಚಿತ ಸಾಮೂಹಿಕ ವಿವಾಹಕ್ಕೆ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಜನರು ಬಂದು ವಧುವರರಿಗೆ ಆಶೀರ್ವದಿಸಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನಮಸ್ಕಾರ.